ನಾನು ಹಿಂಗೆ ವಾಕಿಂಗ್ ಬರ್ತಾಯಿದ್ದೆ, ಇಲ್ಲೇ ಒಂದು ವೀಡಿಯೋ ಮಾಡೋಣ ಅನ್ನಿಸ್ತು. ಯಾಕೆ ಅಂತೀರಾ, ಆಸ್ಟ್ರೇಲಿಯನ್ ಮನೆಗಳು ವಾಕಿಂಗ್ ಮಾಡುವಾಗಲೂ ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಪರ್ಫೆಕ್ಷನಲ್ಲಿ ಇರೋ ಗಾರ್ಡನ್ಸ್ನ ಮ್ಯಾನಿಕ್ಯೂರ್ ಮಾಡಿ ಬ್ಯೂಟಿಫೈ ಮಾಡಿಟ್ಟಿರ್ತಾರೆ ನೋಡಿ. ಎಷ್ಟು ಪರ್ಫೆಕ್ಷನ್ಗೆ ಇವರು ಗ್ರಾಸ್ ಕಟ್ಟಿಂಗ್ ಮಾಡಿದ್ದಾರೆ. ಇದನ್ನು ತೋರಿಸೋಣ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ, ಎಂಜಾಯ್ ಮಾಡಿ ನೋಡಿ. ಮನೆಗಳು ರೋಡಲ್ಲಿ ನಾವು ಹಾಸಿಗೆ ಹಾಸ್ಕೊಂಡು ಮಲ್ಕೋಬೋದು, ಅಷ್ಟು ಕ್ಲೀನಾಗಿದೆ, ಒಂಚೂರು ಧೂಳಿಲ್ಲ. ಎಲ್ಲನೂ ಫುಲ್ ಸಿಸ್ಟಮ್ಯಾಟಿಕ್ಕಾಗಿ ಆರ್ಗನೈಸ್ಡ್ ಆಗಿದೆ. ಕಾಣಿಸ್ತಾ ಇದೆಯಾ? ಮುಕ್ಕಾಲು ಪಾಲ್ ಎಲ್ಲ ಬ್ರಿಕ್ ಮನೆಗಳೇ ಆಸ್ಟ್ರೇಲಿಯಲ್ಲಿ ಇರೋದು ಇವಾಗ, ಅದೇ ಟ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿದೆ ಹೂವು, ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಎಕ್ಸಲೆಂಟ್. ಏನು ಹೇಳಬೇಕು ಇದಕ್ಕೆ, ಇವ್ರ ಸ್ಕಿಲ್ಗೆ ಎಷ್ಟು ಇಂಟ್ರೆಸ್ಟ್ ನೋಡಿ ಜನಕ್ಕೆ ಈ ಥರ ಮನೆ ಅಂಗಳದಲ್ಲಿ ಬ್ಯೂಟಿಫುಲ್ಲಾಗಿ ಇಟ್ಕೊಳ್ಳೋಕ್ಕೆ. ಆಮೇಲೆ ಇಲ್ಲಿ ಜನಕ್ಕೆ ಸ್ವಲ್ಪ SUVಗಳಂದರೆ ತುಂಬ ಇಷ್ಟ. ಅದಕ್ಕೆ ನಾವು ಮುಕ್ಕಾಲು ಪಾಲು ಜನ ಎಲ್ಲ SUVಗಳನ್ನೇ ಇರೋದನ್ನು ನೋಡ್ತೀವಿ. ರೋಡಲ್ಲೆಲ್ಲ ಜಾಸ್ತಿ SUVಗಳೇ ಓಡಾಡ್ತಾ ಇರುತ್ತೆ. ಆಹಾ, ಏನು ಸುಂದರವಾಗಿದೆ ಇದು ಈ ಹೂವು. ಅದ್ರ ಜೊತೆಗೆ ಈ ನೀಲಾಕಾಶ ನೋಡ್ತಾ ಇದ್ರೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇರುವಾಗ, ಆಸ್ಟ್ರೇಲಿಯಲ್ಲಿ ಇದೇ ಒಂದು ಪ್ರಾಮುಖ್ಯ. ಎಲ್ಲ ಕಡೆನೂ ನೀಲಾಕಾಶ ಅಂತೂ ಅತಿ ಸುಂದರವಾಗಿರುತ್ತೆ. ನೋಡಿ ಇಲ್ಲೊಂಥರ ಹೂವು ಎಷ್ಟು ಸುಂದರವಾಗಿದೆ, ಎರಡು ಮಾತಿಲ್ಲ ನಿಜವಾಗ್ಲೂ. ಇದನ್ನು ನೋಡ್ತಾ ಇದ್ರೆ 10 ಕಣ್ಣು ಬೇಕು, ಅಷ್ಟು ಸುಂದರವಾಗಿದೆ ಇಲ್ಲೆಲ್ಲ ವಾತಾವರಣ. ನೋಡಿ ಎಷ್ಟು ಚೆನ್ನಾಗಿ ಇವ್ರು ಫೇರೀಸ್ನ ಇಟ್ಕೊಂಡಿದ್ದಾರೆ ಮನೆ ಎದುರುಗಡೆ. ಜನಕ್ಕೆ ಇಂಟ್ರೆಸ್ಟ್ ಇದೆ ಇದರಲ್ಲೆಲ್ಲ, ಎಲ್ಲನೂ ಕ್ಲೀನಾಗೆ ಅಲಂಕಾರವಾಗಿ ಇಟ್ಕೊಳ್ಳೋಕ್ಕೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನಿಜವಾಗ್ಲೂ. ಇದೆಲ್ಲ ನೋಡ್ಬಿಟ್ಟೆ ಕಣ್ಣು ತುಂಬ ಹೋಗುತ್ತೆ, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಜನ ಇಲ್ಲಿ. ಓಕೆ, ಮತ್ತೆ ಸಿಗೋಣ. ಒಂದು ಕ್ವಿಕ್ ವ್ಯೂ ನಿಮಗೆ ವಾಕಿಂಗ್ ಹೋದಾಗ ಯಾವ ಥರ ಸಂಭ್ರಮ ಇರುತ್ತೆ, ಶಾಂತಿ ಇರುತ್ತೆ ಅಂತ. ಎಂಜಾಯ್, ಟೇಕ್ ಕೇರ್, ಬಾಯ್.